ಓಂ ಭೇದ ವ್ಯಪದೇಶಾಚ ಓಂ. ಇದು ಒಂದು ಕಾರಣದಿಂದ ಆನಂದಮಯ ಶಬ್ದವಾಚ್ಯನಾದವನನ್ನ ಪರಬ್ರಹ್ಮ ವಿಷ್ಣು ಅಂತಲೇ ಹೇಳಬೇಕೆ ಹೊರತು ಪ್ರಕೃತಿ ಮತ್ತು ಆನಂದಮಯ ಇವರೇ, ಪ್ರಕೃತಿ ಮತ್ತು ಚತುರ್ಮುಖ ಬ್ರಹ್ಮ ಇವರ್ಯಾರೂ ಕೂಡ ಆನಂದಮಯ ಶಬ್ದವಾಚ್ಯರಲ್ಲ. ಇಲ್ಲಿ ಇತಶ್ಚ ನ ಪ್ರಕೃತಿ ವಿರಿಂಚಾದೀನಾಂ ಆನಂದಮಯತ್ವಂ. ಭೇದ ವ್ಯಪದೇಶಾಚ ಅಂತ ಆರಂಭದಲ್ಲಿ ಇದೆಯಲ್ಲ ತತ್ವಪ್ರದೀಪದಲ್ಲಿ, ಅಲ್ಲಿ ಭೇದ ವ್ಯಪದೇಶಾಚ ಅನ್ನೋದು ಸೂತ್ರ, ಅದು ಸೂತ್ರವನ್ನು ತೋರಿಸಿದ್ದಾರೆ. ಅದು ಬೋಲ್ಡ್ ಲೆಟರ್ನಲ್ಲಿ ಇದ್ರೆ ಒಳ್ಳೆಯದು, ಇರಲೇಬೇಕಂತೇನಿಲ್ಲ. ಈ ತ್ರಿವಿಕ್ರಮ ಪಂಡಿತ್ ಪದ್ಮನಾಭ ತೀರ್ಥರಾಗಲಿ ಜಯತೀರ್ಥರಾಗಲಿ ಹಿರಣ್ಯಗರ್ಭಾದೀನಾಂ ಬ್ರಹ್ಮಾದೀನಾಂ ಅಂತ ಮಾತ್ರ ತಗೊಂಡಿದ್ದಾರೆ. ಇವರು ಪ್ರಕೃತಿಯನ್ನು ತಗೊಂಡಿದ್ದಾರೆ. ಆನಂದಮಯ ಶಬ್ದವಾಚ್ಯನಾದವನು ವಿಷ್ಣುವೇ ಹೊರತು ಪ್ರಕೃತಿಯೂ ಅಲ್ಲ, ಹಿರಣ್ಯಗರ್ಭಾದಿಗಳೂ ಅಲ್ಲ ಅಂತ ತೋರಿಸಬೇಕಾಗಿದೆ. ಈ ತೇ ಶತಂ ಪ್ರಜಾಪತೇನಾನಂದ ಸ ಏಕೋ ಬ್ರಹ್ಮಣ ಆನಂದ ಅಂತ ತೈತರೀಯ ಉಪನಿಷತ್ತಿದೆಯಲ್ಲ, ಅಲ್ಲಿ ಪ್ರಜಾಪತಿ ಅಂದರೆ ರುದ್ರ, ಅವನಿಗೇನು 100 ಆನಂದಗಳಿವೆ. ಅವನು ಒಂದು ಆನಂದ ಏನಿದೆ, ಆ ಒಂದು ಆನಂದಕ್ಕಿಂತ 100 ಪಟ್ಟು ಆನಂದವುಳ್ಳವನು ಚತುರ್ಮುಖ ಬ್ರಹ್ಮ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಅದರ ಮೂಲಕ ಅದು ಅವರಿಬ್ರು ಭಿನ್ನರು ಅಂತ ಗೊತ್ತಾಗ್ತದಲ್ಲ. ತೇಷಿತಂ ಪ್ರಜಾಪತಿಗೆ ಏನು ಆನಂದ ಇದೆಯೋ ಅದರ 100 ಪಟ್ಟು ಆನಂದ ಬ್ರಹ್ಮನಿಗೆ ಅಂದಮೇಲೆ ಇವರಿಬ್ರು ಭಿನ್ನರು ಅಂತ ಗೊತ್ತಾಗ್ತದೆ. ಭಿನ್ನವಾದ ಧರ್ಮವನ್ನು ಹೇಳಿದಾಗಾಯ್ತು, ಅವರಿಬ್ರು ಭಿನ್ನ ಧರ್ಮಾಧಿಕರಣತ್ವ. ಇವನಲ್ಲಿಲ್ಲದೆ ಇರುವ ಆನಂದ ಅವನಲ್ಲಿರುವುದು ಅಂತ ಹೇಳಿದ್ರಿಂದ ಅವರಿಬ್ಬರನ್ನು ಭಿನ್ನ ಅಂತ ತೋರಿಸಿಕೊಟ್ಟಾಗ ಆಯ್ತು. ನೋಡಿ ಆ ವಾಕ್ಯ ಗಮನಿಸಿ. ಸಯೇಕೋ ಬ್ರಹ್ಮಣ ಆನಂದ ಇತಿ ಪಶುಪತಿ ವಿರಿಂಚಯೋ. ರುದ್ರ ಮತ್ತು ಚತುರ್ಮುಖ ಬ್ರಹ್ಮ ಇವರಿಬ್ಬರನ್ನು ಕೂಡ ಭೇದ ವ್ಯಪದೇಶ, ಇವರಿಬ್ಬರಿಗೂ ಭೇದವನ್ನು ಹೇಳಿದ್ದಾರೆ. ಯಾರಿಗೆ ಭೇದವನ್ನು ಹೇಳಿದ್ದಾರೆ ಅಂದರೆ ಬ್ರಹ್ಮಣ. ಯಾರಿಂದ ಭೇದ ಅಂದರೆ ಪರಬ್ರಹ್ಮನಾದ ವಿಷ್ಣುವಿನಿಂದ ಭೇದ ಹೇಳಿದ್ದಾರೆ. ಮತ್ತೆ ಅವನಲ್ಲಿ ಬಂದಿದ್ದಾನೆ ಅಂದರೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಇನ್ನೊಂದು ಉಪನಿಷತ್ ವಾಕ್ಯ ಇದೆಯಲ್ಲ, ಅದೇ ಭಾಗದಲ್ಲಿ ಯಾರನ್ನ ತಲುಪಲಾಗದೆ ಮಾತುಗಳು ಹಿಂದೆ ಬರ್ತವೆ, ಮತ್ತೆ ಯಾರನ್ನ ಬಣ್ಣಿಸಲಾಗದೆ ಮಾತು ಹಿಂದೆ ಬರ್ತವೆ, ಯಾರನ್ನ ಕಾಣಲಾಗದೆ ಮನಸ್ಸು ತಿಳಿಯಲಾಗದೆ ಮನಸ್ಸು ಹಿಂದೆ ಬರ್ತದೆ ಅಂತ ಬಂದಿದೆ. ಅಲ್ಲಿ ಆ ಪರಮಾತ್ಮನಿಗೆ ಆನಂದಮಯತ್ವವನ್ನು ಸಾಧಿಸುವ ಒಂದು ಶ್ಲೋಕ. ಆ ಶ್ಲೋಕದಲ್ಲಿ ನಿರ್ದೇಶಿಸಲ್ಪಟ್ಟವನು, ವರ್ಣಿಸಲ್ಪಟ್ಟವನು ಅಮಿತಾನಂದನಾದಂತಹ ಪರಬ್ರಹ್ಮ. ಅವನಿಂದ ಭೇದವನ್ನ, ಪರಬ್ರಹ್ಮ ಪ್ರತಿಯೋಗಿಕ ಭೇದವನ್ನ ಈ ಪಶುಪತಿ ಅಂದರೆ ರುದ್ರ ಮತ್ತು ವಿರಿಂಚ ಇವರಿಬ್ಬರಿಗೂ ಕೂಡ ವರ್ಣಿಸಿದ್ದಾರೆ. ಎಲ್ಲಿ ವರ್ಣಿಸಿದ್ದಾರೆ ಅಂದರೆ ತೇಷಿತಂ ಪ್ರಜಾಪತಿಯರ ಆನಂದ ಅನ್ನೋಲ್ಲಿ ವರ್ಣಿಸಿದ್ದಾರೆ ಅಂತ ಅದರ ತಾತ್ಪರ್ಯ. ತೈತರೀಯ ಉಪನಿಷತ್ತಿನಲ್ಲಿ ಪ್ರಜಾಪತಿ ಅಂದರೆ ನಾವು ರುದ್ರನನ್ನು ಇಟ್ಕೊಂಡ್ವಿ. ರುದ್ರನಿಗಿಂತ 100 ಪಟ್ಟು ಆನಂದ ಚತುರ್ಮುಖ ಬ್ರಹ್ಮನಿಗಿದೆ ಅಂತ. ಆ ತೈತರೀಯ ಉಪನಿಷತ್ತಿನ ಭಾಷ್ಯದಲ್ಲಿ ಪ್ರಜಾಪತಿ ಅಂದರೆ ರುದ್ರ ಅಂತ ಇಷ್ಟು ಮಾತ್ರ ಅರ್ಥ ಹೇಳಿದ್ದಾರೆ ಆಚಾರ್ಯ. ಪ್ರಜಾಪತಿ ಅಂದ್ರೆ ರುದ್ರ ಅಂತ ಯಾಕೆ ಅರ್ಥ ಇಟ್ಕೋಬೇಕು ಅಂತ ಅಲ್ಲೇನು ಹೇಳಲಿಲ್ಲ ಆಚಾರ್ಯ. ಆದರೆ ತ್ರಿವಿಕ್ರಮ ಪಂಡಿತರು ಅದನ್ನು ಅಷ್ಟಕ್ಕೆ ಬಿಡದೆ ಪ್ರಜಾಪತಿ ಎಂಬ ಶಬ್ದದಿಂದ ರುದ್ರನನ್ನು ಯಾಕೆ ಇಟ್ಕೋಬೇಕು? ನಮಗೆ ಸಾಮಾನ್ಯವಾಗಿ ಗೊತ್ತಿರುವಂತೆ ಪ್ರಜಾಪತಿ ಅಂದರೆ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮನನ್ನು ಇಟ್ಕೋಬೇಕಾಗ್ತದಲ್ಲ ಅಂತ ಒಂದು ಸಂಶಯ ಬರ್ತದೆ. ಆದರೆ ಅದಕ್ಕೆ ತ್ರಿವಿಕ್ರಮ ಪಂಡಿತರು ಆಚಾರ್ಯರೇ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ತೋರಿಸಿರುವ ಶಿವಪುರಾಣದ ಮಾತನ್ನು ಉದ್ಧರಿಸಿದ್ದಾರೆ. ಇದು ಗೊತ್ತಿರಬೇಕು. ಪ್ರಜಾಪತಿ ಶಿವಶೇಫೋ ಲಿಂಗಮಿತ್ಯಭಿಧೀಯತೆ, ಲಿಂಗಾಭಿಮಾನಿ ಲೋಕಸ್ಯ ಸ್ರಷ್ಟಾ ಗಿರಿಶಯೇವ ಇತಿ ಶೈವ ಪುರಾಣ ಅಂತ. ಇದು ಐತರೇಯ ಉಪನಿಷತ್ತಿನ ಮಾತು, ಐತರೇಯ ಉಪನಿಷತ್ ಭಾಷ್ಯದ ಮಾತು. ಇದೊಂದು ಗಮನ ಅಲ್ಲಿ ಬ್ರಾಕೆಟ್ನಲ್ಲಿ ಐತರೇಯ ಭಾಷ್ಯ ನೀವು ಬರ್ಕೊಳ್ಳೋದು ಒಳ್ಳೆಯದು. ಯಾಕೆಂದ್ರೆ ತ್ರಿವಿಕ್ರಮ ಪಂಡಿತರು ಈ ಶಿವಪುರಾಣದ ಮಾತನ್ನು ಉದ್ಧರಿಸಿದ್ರು ಅಂತ ಏನು ಬಂದಿದೆಯಲ್ಲ, ಇದು ಶಿವಪುರಾಣದ ಮಾತು ಅವರು ಸ್ವಂತದ ನೆನಪಿನಿಂದ ಎಲ್ಲಿಂದಲೋ ಉದ್ಧರಿಸಿದ್ದಾರೆ ಅಂತ ಅರ್ಥ ಅಲ್ಲ. ಅದು ಆಚಾರ್ಯರ ಐತರೇಯ ಭಾಷ್ಯದಲ್ಲಿ ಹೇಳಿರೋ ಮಾತು, ಅದರಿಂದ ಶಿವಪುರಾಣ. ಮತ್ತು ಇನ್ನೊಂದು ಸ್ವಾರಸ್ಯ ಅಂದರೆ ಈ 18 ಪುರಾಣಗಳಿತ್ತು, ಮಹಾಭಾಗವತ ಹಿಡಿದು 18 ಪುರಾಣಗಳಿಂದ ಆಚಾರ್ಯರ ಶ್ಲೋಕಗಳನ್ನ ಯಾವ್ದಾವುದನ್ನು ಉದ್ಧರಿಸಿದ್ದಾರೆ ಅಂತ ನಾನು ಒಂದು ಕಡೆ ಬರೆದಿಟ್ಕೊಂಡಿದ್ದೆ. ಅದರಲ್ಲಿ 18 ಪುರಾಣಗಳು ಅದರಿಂದ ಶ್ಲೋಕಗಳನ್ನು ಉದ್ಧರಿಸಿದ್ದಾರೆ. ಒಂದು ಕಡೆ ನರಸಿಂಹ ಪುರಾಣದ ಶ್ಲೋಕವನ್ನು ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಅದನ್ನು ಉದ್ಧರಿಸಿದ್ದಾರೆ. ಶಿವಪುರಾಣ 18 ಪುರಾಣಗಳಲ್ಲಿ ಸೇರಿದ್ದಲ್ಲ.
ಲಿಂಗ ಪುರಾಣ ಅನ್ನುವುದು ಅಷ್ಟಾದಶ ಪುರಾಣಗಳಲ್ಲಿ ಸೇರಿತ್ತು. ಆದ್ದರಿಂದ ಯಾವುದೇ ಮಾತನ್ನು ಆಚಾರ್ಯ ಉದ್ಧರಿಸಿದಂತೆ ನನಗೆ ಕಂಡು ಬಂದಿಲ್ಲ ಅಂತ ಹೇಳಿದೆ. ಶಿವಪುರಾಣದಿಂದ ಈ ಮಾತು ಉದ್ಧರಿಸಿದ್ದಾರೆ. ಅದಕ್ಕೇನರ್ಥ ಅಂದರೆ, ಶಿವನಿಗೆ, ಗಿರೀಶನಿಗೆ, ಕೈಲಾಸಗಿರಿಯ ಒಡೆಯನಾದ ಶಿವನಿಗೆ ಪ್ರಜಾಪತಿ ಅಂತ ಹೆಸರಿದೆ ಮತ್ತು ಶಿವ ಅಂತ ಹೆಸರಿದೆ. ಶಿವ ಅಂದ್ರೆ ಮಂಗಳಕರ, ಪ್ರಜಾಪತಿ ಅಂದ್ರೆ ಸಂತಾನದ ದಾಂಪತ್ಯದ ದೇವತೆ. ಅದು ಗೊತ್ತಿದ್ದೇ ಇದೆ ನಮಗೆ. ಶಿವಪಾರ್ವತಿ ಇಬ್ಬರು ಕೂಡ ದಾಂಪತ್ಯದ ದೇವತೆಗಳು. ಶೇಫ ಲಿಂಗ ಅಂತಲೂ ಅವನು ಕರೀತಾರೆ. ಶೇಫ ಮತ್ತು ಲಿಂಗ ಇವೆರಡು ಶಬ್ದಗಳಿಗೆ ಕೋಶ ದೃಷ್ಟಿಯಿಂದ ಉಪಸ್ಥೇಂದ್ರಿಯ ಅಂತಲೇ ಅರ್ಥ ಆಗ್ತದೆ. ಮತ್ತು ಅವನು ಲಿಂಗಾಭಿಮಾನಿ, ಈ ನಮ್ಮ ಉಪಸ್ಥೇಂದ್ರಿಯದ ಅಭಿಮಾನಿ ದೇವತೆ ಕೂಡ. ಇವನು ಉಪಸ್ಥೇಂದ್ರಿಯದ ಅಭಿಮಾನಿ ದೇವತೆ. ಮತ್ತೆ ಪಾರ್ವತಿ ದಾಂಪತ್ಯ ಸುಖದ ಅಭಿಮಾನಿ ದೇವತೆ. ಅದು ಕಾಟಕೋಪನಿಷತ್ತಿನ ಭಾಷ್ಯದಲ್ಲಿ ಅದು ಬಂದಿದೆ. ಈ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಅದರಿಂದ ಸಿಗುವಂಥ ಸುಖಕ್ಕೆ ಯಾರ್ಯಾರು ದೇವತೆಗಳು ಇತ್ಯಾದಿ ವಿಷಯಗಳೆಲ್ಲ ಬೇರೆ ಬೇರೆ ಕಡೆ ಬಂದಿದೆ. ಅದರಿಂದ ಅವಳು ಅದರ ದೇವತೆ. ಉಪಸ್ಥೇಂದ್ರಿಯದ ದೇವತೆ ಅಂತ ಹೇಳಿದಾಗ ನಂದೊಂದು ವಿಶ್ಲೇಷಣೆ ಇದೆ ಅದರ ಬಗ್ಗೆ. ಅದು ಎಲ್ಲಾರು ಬಂದಿರಬಹುದು. ಉಪಸ್ಥೇಂದ್ರಿಯ ಅಂದ್ರೆ ಸ್ತ್ರೀಯರ ಉಪಸ್ಥೇಂದ್ರಿಯವೂ ಇರಬಹುದು, ಪುರುಷರ ಉಪಸ್ಥೇಂದ್ರಿಯವೂ ಇರಬಹುದು. ಅದು ಎರಡಕ್ಕೂ ಅವನೇ ದೇವತೆ. ಅವನು ಲಿಂಗಾಕಾರದಲ್ಲಿ ಪೂಜಿತನಾಗ್ತಾನೆ, ಅದು ವಿಚಾರ ಬೇರೆ. ಆದರೆ ಉಪಸ್ಥ, ಈಗ ನಮಗೆ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತೀವಲ್ಲ. ಉಪಸ್ಥ ಅಂದ್ರೆ ಏನು? ಅದು ಬರೇ ಪುರುಷರದೇನಲ್ಲ, ಸ್ತ್ರೀಯರಿಗೂ ಸಂಬಂಧಪಟ್ಟದ್ದೇ. ಆದ್ರಿಂದ ಲಿಂಗಾಭಿಮಾನಿ ಅಂತ ಅಲ್ಲಿ ಮುಂದೆ ಇದೆಯಲ್ಲ, ಅದಕ್ಕೆ ಉಪಸ್ಥದ ಅಭಿಮಾನಿ ಅಂತ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಅವನು ಸ್ತ್ರೀ ಪುರುಷರು ಇಬ್ಬರ ಉಪಸ್ಥೇಂದ್ರಿಯಕ್ಕೂ ಅಭಿಮಾನಿ ಅಂತ ನಂದೊಂದು ವಿಶ್ಲೇಷಣೆ. ಅದ್ರ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ವಿಚಾರಗಳು ಮತ್ತೆಲ್ಲಾದ್ರೂ ಬಂದರೆ ಮತ್ತೆ ಯಾವುದೋ ಸಂದರ್ಭದಲ್ಲಿ ಹೇಳ್ತೇನೆ. ಸರಿ. ಯದಾ ಹ್ಯೇ ವೈಷಯೇ ತಸ್ಮಿನ್ನ ದೃಶ್ಯೇ ಅನಾತ್ಮೇ ನಿರುಕ್ತೆ ಅಭಯಂ ಪ್ರತಿಷ್ಠಾಂ ವಿಂದತೆ ಅಂತಿದೆಯಲ್ಲ, ಅದಕ್ಕೆ ಅರ್ಥ ಹೇಳ್ತಾರೆ ತ್ರಿವಿಕ್ರಮ ಪಂಡಿತರು. ಅನಾತ್ಮ್ಯ ಅಂತಿದೆಯಲ್ಲ, ಅದಕ್ಕಿಂತ ಮೊದಲು ಅದೃಶ್ಯ ಅಂತಿದೆ. ಅದೃಶ್ಯ ಅಂದ್ರೆ ನಮ್ಮ ಕಣ್ಣಿಗೆ ಕಾಣದೇ ಇರ್ತವೆ, ಅದು ಅರ್ಥ ಸ್ಪಷ್ಟವೇ ಇದೆ. ಅನಾತ್ಮ್ಯ ಅನ್ನೋದಕ್ಕೆ ಅರ್ಥ ಹೇಳಬೇಕಾಗಿದೆ ತ್ರಿವಿಕ್ರಮ ಪಂಡಿತರು. ಅನಾತ್ಮ್ಯ ಅಂದ್ರೆ ಅದು ಸಪ್ತಮಿ ವಿಭಕ್ತಿ ಏಕವಚನ. ಅದು ಅದೃಶ್ಯೇ, ಅನಾತ್ಮ್ಯ, ಅನಿಲಯನ ಎಲ್ಲವೂ ಸಪ್ತಮಿ ವಿಭಕ್ತಿ ಏಕವಚನಗಳು. ಅನಾತ್ಮ್ಯ ಅನ್ನೋ ಶಬ್ದ ಹುಟ್ಟಿತು ಹೇಗೆ ಅಂದ್ರೆ, ಅನಾತ್ಮ್ಯ ಅನ್ನುವುದು ಅನಾತ್ಮೀಯ ಅನ್ನುವುದರ ಸಂಕ್ಷಿಪ್ತ ರೂಪ. ಅನಾತ್ಮೀಯ 4 ಅಕ್ಷರ, ಅದನ್ನೇ ಒಂದು ನಡುವಿನ ಈ ತೆಗೆದು ಹಾಕಿಬಿಟ್ಟು ಅನಾತ್ಮ್ಯ ಅಂತ ಮಾಡಿದ್ದಾರೆ. ಅದು ಹೇಗೆ ಅನಾತ್ಮ್ಯ ಅಂದ್ರೆ ಏನರ್ಥ? ಅನಾತ್ಮೀಯ ಅಂತ ಆದ್ರೂ ಏನರ್ಥ ಅಂದ್ರೆ, ಈ ಆತ್ಮ ಅಂತ ಮೂಲ ಶಬ್ದ. ಆತ್ಮನಃ ಇಮೇ ಆತ್ಮೀಯಾಹ. ಆತ್ಮ ಅಂದ್ರೆ ಜೀವಾತ್ಮ ಅಂತ ಅರ್ಥ ಮಾಡ್ಕೊಳ್ಳೋಣ. ಜೀವಾತ್ಮನಿಗೆ ಸಂಬಂಧಪಟ್ಟದ್ದು ಅಲ್ಪಜ್ಞತ್ವ, ಅಲ್ಪಶಕ್ತತ್ವ, ಅಲ್ಪಕರ್ತೃತ್ವ, ಸಂಸಾರ ಬದ್ಧತ್ವ ಮೊದಲಾದ ಗುಣಗಳು. ಈ ಆತ್ಮನಃ ಇಮೇ ಆತ್ಮೀಯಾಹ ಈಸ್ ಈಕ್ವಲ್ ಟು ಜೀವಧರ್ಮ. ಈಸ್ ಈಕ್ವಲ್ ಟು ಮಾರ್ಕ್ ನಾವು ನಡುವೆ ತಿಳ್ಕೋಬೇಕಷ್ಟೇ, ಹಾಕೋದಿಲ್ಲ ಪ್ರಾಚೀನರನ್ನು ಯಾವುದನ್ನು. ಜೀವಧರ್ಮಗಳು ಹೀಗೆ ಆತ್ಮನಃ ಇಮೇ ಆತ್ಮೀಯಾಹ ಅಂತಿಷ್ಟು ತದ್ದಿತ ಪ್ರತ್ಯಯದಿಂದ ನಾವೊಂದು ಶಬ್ದ ನಿಷ್ಪನ್ನ ಮಾಡ್ಕೊಂಡ ಮೇಲೆ ನವಿದ್ಯಂತೆ ಆತ್ಮೀಯಾಹ ಯಶ ಸಹ ಅನಾತ್ಮೀಯ 4 ಅಕ್ಷರದ ಶಬ್ದ ತಯಾರಾಗ್ತದೆ. ಅದಾದ್ಮೇಲೆ ನಾನು ಆಗಲೇ ಹೇಳಿದಂತೆ ಅನಾತ್ಮೀಯ ಅನ್ನುವಲ್ಲಿ ಈ ಕಾಲವನ್ನು ಬಿಡ್ತಾರೆ. ಅನೇಕ ಕಡೆ ಇಂಥದ್ದು ನಮಗೆಲ್ಲ ಕಂಡು ಬಂದೇ ಇದೆ. ಈಶ್ವರ ಮೊದಲಾದ ಕಡೆ ಈಶ ವರ ಅಂತ ಆಗಬೇಕಾದದ್ದು ಈಶ್ವರ ಅಂತ ಆಗಿಬಿಟ್ಟಿರ್ತದೆ. ಆ ಈ ಕಾಲವನ್ನು ತೆಗೆದುಹಾಕಿ ಅನಾತ್ಮೀಯ ಅಂತ ಇದ್ದದನ್ನು ಅನಾತ್ಮ್ಯ ಅಂತ ಮಾಡ್ತಾರೆ. ಮೊದಲು ಪ್ರಥಮ ವಿಭಕ್ತಿ ತಯಾರಾಗ್ತದೆ, ಮುಂದಾದ್ರೆ ಸಪ್ತಮಿ ವಿಭಕ್ತಿ. ಅಂದ್ರೆ ಜೀವನಲ್ಲಿರುವ ಯಾವ ಲೋಪದೋಷಗಳು ಈತನಲ್ಲಿಲ್ಲ ಅಂತ ಅರ್ಥ ಆಗ್ತದೆ. ಅಥವಾ ಆತ್ಮ ಅಂದ್ರೆ ಮಾಲೀಕ, ಒಡೆಯ, ಅವನ ಹತೋಟಿಯಲ್ಲಿರುವಂಥವ್ರು, ಅವನಿಗೆ ಸಂಬಂಧಪಟ್ಟವರಾದ್ರಿಂದ ಹತೋಟಿಯಲ್ಲಿರುವಂಥವರು ಈ ಜೀವರು. ಇವನು ಮಾತ್ರ ಸ್ವಾಮಿಯ ಸಂಬಂಧವನ್ನು ಹೊಂದಿದವನಲ್ಲ. ಸ್ವಾಮಿಯ ತನಗಿಂತ ಭಿನ್ನನಾದ ಹಿರಿಯನಾದ ಒಬ್ಬ ಸ್ವಾಮಿಯ ಹತೋಟಿಯಲ್ಲಿ ಈತ ಎಂದೂ ಇಲ್ಲ, ಮುಂದೂ ಇರೋದಿಲ್ಲ. ಅಸ್ವಾಮಿ ಸಂಬಂಧಿನಿ ವಾ ಹಾಗೂ ಕೂಡ ಅರ್ಥ ಮಾಡಬಹುದು. ಅಸ್ವಾಮಿ ಸಂಬಂಧಿನಿ ವಾ ಅಂತಿದೆಯಲ್ಲ,
ಅದಕ್ಕೆ ಹೀಗೆ ವಿಗ್ರಹ ಮಾಡಬೇಕು. ಆತ್ಮನಃ ಅಯಂ ಆತ್ಮೀಯ, ಆತ್ಮ ಅಂದರೆ ಮಾಲೀಕ, ಅವನ ಅಯಂ, ಅವನ ಅಯಂ ಅಂದರೆ ಅವನಿಗೆ ಸಂಬಂಧಪಟ್ಟವನು ಅಂತ ಅರ್ಥ. ಹೇಗೆ ಸಂಬಂಧಪಡುವವನು ಅಂದರೆ ಅವನ ಹತೋಟಿಯಲ್ಲಿರುವ ಮೂಲಕ ಅವನಿಗೆ ಸಂಬಂಧಪಟ್ಟವನು, ಅವನು ಆತ್ಮೀಯ. ನ ಆತ್ಮೀಯ ಅನಾತ್ಮೀಯ, ನಂಜಿ ತತ್ಪುರುಷ ಸಮಾಸ. 4 ಅಕ್ಷರದ ಶಬ್ದ ಆಗುವ ಬದಲು 3 ಅಕ್ಷರದ ಶಬ್ದ ಆಗಿದೆ ಅಷ್ಟೇ. ಇದು ಅಸ್ವಾಮಿ ಸಂಬಂಧಿನಿವಾ ಇನ್ನೊಂದರ್ಥ. ಇನ್ನು ಅನ್ಯ ನಿಲಯನ ಹೀನ, ಅನಿಲಯನೆ ಅಂತಿದೆ. ನವಿದ್ಯತೆ ನಿಲಯನಂ ಯಶಃ ಅನಿಲಯನ, ಬಹುರೀ ಸಮಾಸ ಇಲ್ಲಿದೆ. ಹೀಗೆ ನಮಗೆಲ್ಲರಿಗೂ ಮತ್ತೊಬ್ಬರು ಯಾವುದಾದ್ರೂ ಒಂದು ಆಶ್ರಯ ಬೇಕು, ಭಗವಂತನಿಗೆ ಯಾವ ಆಶ್ರಯವೂ ಬೇಕಾಗಿಲ್ಲ. ಅಂಥ ಈ ಭಗವಂತನಲ್ಲಿ ಏಷಃ ಈ ಜೀವ ನಿರ್ಭಯಂ ನಿಷ್ಠಾಂ ವಿಂದತೆ, ಅಭಯಂ ಪ್ರತಿಷ್ಠಾಂ ವಿಂದತೆ, ಅಥಸೋಭಯಂ ಗತೋ ಭವತಿ ಅಂತ ಹೀಗೆಲ್ಲ ಉಪನಿಷತ್ತಿದೆ. ಮೊದಲು ಆ ಪರಮಾತ್ಮನಲ್ಲಿ ಇವನು ನಿಷ್ಠೆಯನ್ನು ಪ್ರದರ್ಶನ ಮಾಡಬೇಕು. ನಿಷ್ಠೆ ಅಂದರೆ ಶ್ರವಣ ಮನನ ಧ್ಯಾನಗಳ ಮೂಲಕ ನಿಷ್ಠೆ ಅಷ್ಟೇ. ಅದನ್ನು ತೈತರಿಯ ಭಾಷೆಯಲ್ಲಿ ಒಂದು ಕಡೆ ಜ್ಞಾನಪೂರ್ವ ನಿಷ್ಠೆ ಅಂದರೆ ಜ್ಞಾನವೆಂಬ ನಿಷ್ಠೆಯನ್ನು ಮಾಡಿದ್ದಾರೆ, ಮತ್ತೊಂದು ಕಡೆ ಜಯತೀರ್ಥರು ಧ್ಯಾನವೆಂಬ ನಿಷ್ಠೆಯನ್ನು ಮಾಡಿದ್ದಾರೆ. ಅದೇನು ಏನೂ ಇರಬಹುದು. ಅಂತೂ ಶ್ರವಣ ಮನನ ಧ್ಯಾನಗಳನ್ನು ನಿರಂತರವಾಗಿ ಮಾಡ್ತಿರುವುದೇ ನಾವು ಭಗವಂತನಿಗೆ ತೋರಿಸುವ ನಿಷ್ಠೆ ಅಷ್ಟೇ. ಅದು ಹೇಗೆ ಅಂದರೆ ನಿರ್ಭಯಂ, ಭಯರಹಿತನಾಗಿ ಆ ನಿಷ್ಠೆಯನ್ನು ಮಾಡಬೇಕು. ಹೀಗೆ ಮಾಡಿದರೆ ಅಥ ಸೋಭಯಂ ಗತೋ ಭವತಿ. ಇಷ್ಟೆಲ್ಲ ಮಾಡಿದ್ಮೇಲೆ ಭಯಕೃತ್ ಭಯನಾಶನ ಎನಿಸಿರುವ ನಿರ್ಭಯನಾದ ಬ್ರಹ್ಮನನ್ನ ಅವನು ಹೋಗಿ ತಲುಪ್ತಾನೆ. ಅಲ್ಲಿ ಅಭಯಂ ಪ್ರತಿಷ್ಠಾಂ ವಿದ್ಯತೆ ಅಥ ಸೋಭಯಂ ಗತೋ ಭವತಿ ಅಂತ ಎರಡೆರಡು ಕಡೆ ಅಭಯ ಅಂತಿದೆ. ಅದಕ್ಕೆಲ್ಲ ಮೊದಲನೇದಕ್ಕೆ ಕ್ರಿಯಾ ವಿಶೇಷಣ ಅಂತ ತಿಳ್ಕೋಬೇಕು. ಎರಡನೇದನ್ನ ಚತುರ್ಮುಖ ಪರಮಾತ್ಮನಿಗೆ ಅದನ್ನು ವಿಶೇಷಣ ಅಂತ ನಾವು ತಿಳ್ಕೊಳ್ಬೇಕು. ಇದು ಅದರ ಒಟ್ಟು ತಾತ್ಪರ್ಯ. ಅಥ ಸೋಭಯಂ ಗತೋ ಭವತಿ. ಇದರ ಮುಂದೆ ಅಯಮೇವ ಪ್ರಕೃತಿಯರಪಿ ಭೇದ ವ್ಯಪದೇಶ, ಅದೃಶ್ಯೆ ಅನಾತ್ಮೆ ಅನಿಲಯನೆ ಅಂತ ಹೀಗೆಲ್ಲ ಬಂತಲ್ಲ, ಇದೇ ಮಾತು ಪ್ರಕೃತಿಯಿಂದಲೂ ಕೂಡ ಬ್ರಹ್ಮ ಭಿನ್ನನಾಗಿದ್ದಾನೆ ಅಂದರೆ ಪರಮಾತ್ಮ, ಅಥವಾ ಪರಮಾತ್ಮನಿಂದ ಪ್ರಕೃತಿಯೂ ಕೂಡ ಭಿನ್ನಳಾಗಿದ್ದಾಳೆ ಅಂತ ಭೇದವನ್ನು ತೋರಿಸುವ ಮಾತಿದು. ಪ್ರಕೃತಿಯರಪಿ ಭೇದ ವ್ಯಪದೇಶ ಅಂತ ಅನ್ನೋದನ್ನ ನಾನು ಎರಡೂ ಥರ ವ್ಯಾಖ್ಯಾನಿಸಿದೆ. ಪ್ರಕೃತಿಯಿಂದ ಬ್ರಹ್ಮ ಭಿನ್ನ, ಬ್ರಹ್ಮನಿಂದ ಪ್ರಕೃತಿ ಭಿನ್ನ ಅಂತ. ಆದರೆ ಅಲ್ಲಿ ಹಿಂದೆ ಅಮಿತಾನಂದ ಬ್ರಹ್ಮಣೋ ಭೇದ ವ್ಯಪದೇಶ ಅಂತ ಬಂದಿರುವುದರಿಂದ ಪರಮಾತ್ಮ ಪ್ರತಿಯೋಗಿಕ, ಅರ್ಥಾತ್ ಪರಮಾತ್ಮನಿಂದ ಭೇದ ಪ್ರಕೃತಿಯಲ್ಲಿಯೂ ಕೂಡ ಇದೆ ಅಂತ ತೋರಿಸಿಕೊಟ್ಟಾಗಾಯಿತು ಇದೇ ಮಾತಿನಿಂದ. ಯಾಕೆಂದ್ರೆ ಪರಮಾತ್ಮ ಅದೃಶ್ಯ ಮತ್ತೆ ಅನಿಲಯನ ಅನಾತ್ಮೀಯ, ಆದರೆ ಅವಳು ಪ್ರಕೃತಿ ದೃಶ್ಯಳಾಗಿದ್ದಾಳೆ, ಮತ್ತೆ ನಿರ್ವಕ್ತುಂ ಶಕ್ಯಳಾಗಿದ್ದಾಳೆ. ಅನ್ಯ ನಿಲಯನ ಒತ್ವಾಚ್ಯ, ತನಗಿಂತ ಭಿನ್ನವಾದ ಮತ್ತೊಂದು ಪರಮಾತ್ಮ ಎಂಬ ಆಸರೆಯನ್ನು ಅವಳು ಬಯಸಿದ್ದಾಳೆ. ದೃಶ್ಯತ್ವಾತ್ ನಿರ್ವಕ್ತುಂ ಶಕ್ಯತ್ವಾಚ್ಯ. ಇಲ್ಲಿ ವಿಷಯ, ಲಕ್ಷ್ಮೀದೇವಿಯನ್ನು ನಾವು ಪೂರ್ಣವಾಗಿ ನೋಡ್ಲಿಕ್ಕೆ ಸಾಧ್ಯನಾ, ಪೂರ್ಣವಾಗಿ ನಿರ್ವಚನ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಬಂದರೆ ನಮಗಲ್ಲದೆ ಇರಬಹುದು. ಚತುರ್ಮುಖ ಬ್ರಹ್ಮನಿಗೂ ಲಕ್ಷ್ಮೀದೇವಿಯ ಮಹಿಮೆಯನ್ನು ಪೂರ್ಣವಾಗಿ ತಿಳಿಲಿಕ್ಕೆ ಆಗದೆ ಇರಬಹುದು. ಆದರೆ ಪರಮಾತ್ಮ ಆದರೂ ಅವಳ ಮಹಿಮೆಯನ್ನು ಪೂರ್ಣವಾಗಿ ತಿಳಿದಿದ್ದಾನೆ, ಅದು ಅಲ್ಲಿರುವಂಥ ವಿಚಾರ. ಆದರೆ ಪರಮಾತ್ಮ ತನ್ನ ಮಹಿಮೆಯನ್ನಾದರೂ ತಾನೂ ಪೂರ್ಣವಾಗಿ ತಿಳಿದಿಲ್ಲ, ಆದ್ದರಿಂದ ಅವನು ಅನಿರುಕ್ತ. ಅದೆಲ್ಲ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಪರಮಾತ್ಮ ತನ್ನ ಮಹಿಮೆಯನ್ನು ತಾನೇ ತಿಳಿದಿಲ್ಲ ಅಂದರೆ, ಪೂರ್ಣವಾಗಿ ತಿಳಿದಿಲ್ಲ ಅಂದರೆ ಅವನಿಗೂ ಕೊರತೆಯನ್ನು ತೋರಿಸಿದಂಗೆ ಆಗ್ತದಿಲ್ಲ. ಅಂದರೆ ಹಾಗೇನು ಬಂದಿಲ್ಲ ಅಂತ ಭಾಗವತ ತಾತ್ಪರ್ಯದಲ್ಲಿ ಸಂಖ್ಯಾನಂ ಪರಮಾಣೂನಾಂ ಕಾಲೇನ ಕ್ರಿಯತೆ ಮಯ ಅನಂತಮಪಿ, ಅದು ಭಾಗವತ ಶ್ಲೋಕ, ಅನಂತಮಪಿ ವೇತ್ತೀಶಃ ಅನಂತಂ ತ್ವಂತವತ್ ತಥಾ ಅಂತ ಹೀಗೆಲ್ಲ ಬಂದಿದೆ. ಅದ್ರ ಬಗ್ಗೆ ಹೆಚ್ಚೇನೀಗ ಬೇಡ. ಅಂತೂ ಅದು ಪ್ರಮೇಯ ಸಿದ್ಧ, ಆಚಾರ್ಯರು ಅದನ್ನು ಪ್ರಮಾಣ ಪುರಸ್ಸರವಾಗಿ ಹೇಳಿದ ವಿಷಯ. ಅದು ಭಗವಂತ ತನ್ನ ಅಮಿತವಾದ ಮಹಿಮೆಯನ್ನು, ಅನಂತವಾದ ಮಹಿಮೆಯನ್ನು ಪೂರ್ಣವಾಗಿ ತಿಳಿದಿಲ್ಲ ಅಂದರೆ ಅದನ್ನು ಅನಂತವನ್ನು ಅನಂತ ಅಂತಲೇ ತಿಳಿದಿದ್ದಾನೆ. ಅದನ್ನು ಪೂರ್ಣವಾಗಿ ಅದು ತಿಳಿದು ಮುಗಿಸಿದ್ರೆ ಅದು ಹೇಗೆ ಅನಂತ ಆಗ್ತಿತ್ತು ಅಂತ ಈಗ ಅಲ್ಲಿ ತೋರಿಸಿಕೊಟ್ಟಿದ್ದಾರೆ. ಭಗವಂತ ತನ್ನ ಮಹಿಮೆಯನ್ನು ಅನಂತ ಅಂತಲೇ ತಿಳಿದಿದ್ದಾನೆ ಅಷ್ಟೇ. ಯಾವುದು ಅನಂತವೋ ಅದನ್ನು ಅನಂತ ಅಂತ ತಿಳಿದಿದ್ದಾನೆ, ಯಾವುದು ಶಾಂತವೋ ಅದನ್ನು ಶಾಂತ ಅಂತ ತಿಳಿತಾನೆ. ಸಂಖ್ಯಾನಂ ಪರಮಾಣೂನಾಂ ಕಾಲೇನ ಕ್ರಿಯತೆ ಮಯ ನತಥಾ ಸೃಜತೋಂಡಾನಿ ಕೋಶ ನತಥಾ ಮೇ ವಿಭೂತಿನಾಂ ಸೃಜತೋಂಡಾನಿ ಕೋಶಿಷಃ.
ಈ ಪರಮಾಣುಗಳನ್ನು ಹೇಗೆ ಎಣಿಸಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ಈ ಜಗತ್ತಿನಲ್ಲಿ ಅನೇಕ ರೂಪಗಳನ್ನ ನಾನೇನು ತಾಳ್ತೀನಿ, ಇದನ್ನ ಗಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನನ್ನ ವಿಭೂತಿ ರೂಪಗಳನ್ನು, ಅನಂತ ಬ್ರಹ್ಮಾಂಡಗಳನ್ನು ಸೃಷ್ಟಿಸುವ, ಕೋಟಿಗಟ್ಟಲೆ ಬ್ರಹ್ಮಾಂಡಗಳನ್ನು ಸೃಷ್ಟಿಸುವ ನನ್ನ ವಿಭೂತಿ ರೂಪಗಳನ್ನು ಎಣಿಸಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಂದಿದೆ. ಪರಮಾತ್ಮನಿಗೂ ಎಣಿಸಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ ಅಲ್ಲಿ ಬಂದಿದೆ. ಆದರೆ ಲಕ್ಷ್ಮೀದೇವಿ ಪರಮಾತ್ಮನಿಗಾದರೂ, ನಮಗ್ಯಾರಿಗೂ ಅಲ್ಲದೆ ಹೋದರೂ ಪರಮಾತ್ಮನಿಗಾದರೂ ಅವಳು ಪೂರ್ಣವಾಗಿ ದೃಗ್ಗೋಚರಳು, ಮತ್ತೆ ಅವನು ಅವಳ ಮಹಿಮೆಯನ್ನು ಎಣಿಸಿ ಮುಗಿಸ್ತಾನೆ. ಮತ್ತೆ ನಾವಾದರೂ ಕೂಡ ಲಕ್ಷ್ಮೀದೇವಿ ಏನಂತ ತಿಳ್ಕೋತೀವಿ? ರುದ್ರನಿಂದ 100 ಪಟ್ಟು ಆನಂದ ಚತುರ್ಮುಖ ಬ್ರಹ್ಮನಿಗೆ, ಆ ಬ್ರಹ್ಮನಿಂದ ಕೋಟಿ ಪಟ್ಟು ಅಧಿಕ ಶಕ್ತಳು ಶ್ರೀರಮ ಅಂತ ತಿಳ್ಕೋತೇವೆ. ಅಷ್ಟು ಮಟ್ಟಿಗಾದ್ರೂ ತಿಳ್ಕೊಂಡಂಗಾಯ್ತಲ್ಲ. ಆದರೆ ಪರಮಾತ್ಮನ ಮಾತ್ರ ಅನಂತ ಗುಣದಿಂದ ಲಘುಮಿಗಿಂತ ಅಧಿಕ ಅಂತ ತಿಳ್ಕೊಂಡ್ಬಿಡ್ತೇವೆ ಅಷ್ಟೇ, ಪೂರ್ಣವಾಗಿ ತಿಳ್ಕೊಂಡಂತ ಆಗೋದಿಲ್ಲ. ಈಗ ತಾತ್ಪರ್ಯ ಸಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯ ಇತಿ ಸರ್ವ ಜೀವೇಭ್ಯೋ ಭೇದವೇ ಪ್ರದೇಶ. ಇದು ಕೊನೆಯದು. ಮತ್ತೆ ಪರಮಾತ್ಮನಿಗೆ ಎಲ್ಲ ಜೀವರಿಂದಲೂ ಭೇದವನ್ನು ಹೇಳ್ತಾ ಇದ್ದಾರೆ ಒಂದೇ ಮಾತಿನಿಂದ ಉಪನಿಷತ್ನಲ್ಲಿ. ಅದ್ಯಾವುದಂದ್ರೆ ಸಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ. ಆದಿತ್ಯನಲ್ಲಿ ಇದ್ದಾನೆ ಭಗವಂತ. ಆದಿತ್ಯನ ಒಳಗಿರಬೇಕಾದ್ರೆ ಆದಿತ್ಯನಕ್ಕಿಂತ ಭಿನ್ನನಾಗಿರಬೇಕು. ಪುರುಷರು ಅಂದ್ರೆ ನಾವು ನೀವೆಲ್ಲರೂ ಕೂಡ, ಗಂಡು ಹೆಣ್ಣು ಎಲ್ಲವೂ ಇವರೊಳಗೆ ಭಗವಂತ ಇದ್ದಾನೆ ಅಂತ ಬಂದಿದ್ದರಿಂದ ಇವರೆಲ್ಲರಿಗಿಂತ ಭಿನ್ನ ಅಂತ ಗೊತ್ತಾಗ್ತದೆ. ಸರ್ವಜೀವೇಭ್ಯ ಭಗವತಃ ಭೇದ ವ್ಯಪದೇಶ. ನೋಡಿ, ಅದಕ್ಕಾಗಿ ನಾನು ಪ್ರಕೃತಿಯರಪಿ ಭೇದ ವ್ಯಪದೇಶ ಅಂತ ಹೇಳಿದ್ದೇನೆ. ಎರಡೂ ತರ ಮಾಡಿದ್ದು ಇದಕ್ಕೆ ಕಾರಣಕ್ಕೆ. ಪ್ರಕೃತಿ ಅಂತ ಪಂಚಮಿ ವಿಭಕ್ತಿ ತಿಳ್ಕೊಂಡ್ರೆ ಪ್ರಕೃತಿಯಿಂದ ಭಗವಂತನಿಗೆ ಭೇದ, ಪ್ರಕೃತಿ ಅಂತ ಷಷ್ಠಿ ವಿಭಕ್ತಿ ತಿಳ್ಕೊಂಡ್ರೆ ಪರಮಾತ್ಮನಿಂದ ಪ್ರಕೃತಿಗೆ ಭೇದ. ಎಲ್ಲ ತರ ಸಂಸ್ಕೃತ ವ್ಯಾಖ್ಯಾನ ಮಾಡಬಹುದು. ಇಲ್ಲಂತೂ ಸರ್ವಜೀವೇಭ್ಯ ಅಂತ ಪಂಚಮಿ ವಿಭಕ್ತಿ ಇರುವುದರಿಂದ ಎಲ್ಲ ಜೀವರಿಗಿಂತ ಭಗವಂತ ಭಿನ್ನ ಅಂತ ಭೇದ ವ್ಯಪದೇಶ ಕಂಡು ಬಂದಿದೆ ಅಂತ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.